ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನನ್ನ ಇವತ್ತಿನ ಮಿನಿ ವ್ಲಾಗ್. ನನ್ನ ಹೆಸರು ರಂಜಿತಾ ಪ್ರಕಾಶ್. ನಾನಿರೋದು ಬ್ಯಾಂಗ್ಳೂರಲ್ಲಿ. ಫುಲ್ ಟೈಮ್ ಕಾಂಟೆಂಟ್ ಕ್ರಿಯೇಟರ್, ನಾನು ಯೂಟ್ಯೂಬರ್ ಕೂಡ. ನಿಮಗೇನಾದರೂ ನನ್ನ ಪೇಜ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮಿಸ್ ಮಾಡಬೇಡಿ. ಇಷ್ಟ ಆಗಿದ್ದಲ್ಲಿ ಶೇರ್, ಲೈಕ್ ಮಾಡಿ. ಆ್ಯಂಡ್ ನಿಮಗೇನಾದರೂ ಮ್ಯಾನಿಫೆಸ್ಟೇಷನ್ ಈ ಥರ ವಿಚಾರಗಳಲ್ಲಿ ಇಂಟ್ರೆಸ್ಟ್ ಇದ್ದರೆ ನನ್ನ ಪೇಜ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಾಕಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ. ಆ್ಯಂಡ್ ನನ್ನ ಇಡೀ ದಿನ ಇವತ್ತು ಹೆಂಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಡೈಲಿ ವ್ಲಾಗೇ ಆಗಿರುತ್ತೆ. ಆ್ಯಂಡ್ ಜೊತೆಗೆ ಇವತ್ತು ಸ್ವಲ್ಪ ಬೇಗ ಅಂದರೆ 5 o'clockಗೆಲ್ಲ ಎದ್ದಿದ್ದಾಯಿತು. ನಾನು ಪ್ರಾಕ್ಟೀಸ್ನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಮನೆ ಒಳಗಡೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ದಾಯಿತು. ಸ್ವಲ್ಪ ಆಚೆ ಗಲೀಜಾಗಿತ್ತು ಅಂತ ಹೇಳಿ ಅಲ್ಲೂ ಕೂಡ ಕಸ ಎಲ್ಲ ಗುಡಿಸಿ ಅದನ್ನೆಲ್ಲ ನೀಟಾಗಿ ಎತ್ತಿಟ್ಟು ಅದಾದಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗೋಕ್ಕೆ ಹೋದೆ. ಎದ್ದ ತಕ್ಷಣ ಆಗಲ್ಲ, ಬಿಕಾಸ್ ಎದ್ದ ತಕ್ಷಣ ನಾನು ಸ್ವಲ್ಪ ನೀರು ಕುಡಿಯೋದು, ಬ್ರೆತ್ ವರ್ಕ್ ಎಲ್ಲ ಮಾಡೋದು ಮಾಡ್ತಾಯಿರ್ತೀನಿ. ಸೊ ಹಾಗಾಗಿ ಕ್ವಿಕ್ಕಾಗಿ ಹೋಗಿ ಮುಖ ಎಲ್ಲ ವಾಶ್ ಮಾಡಲ್ಲ. ಅದಾದಮೇಲೆ ಬ್ರಷಿಂಗ್ ಎಲ್ಲ ಮಾಡಿ ನೀಟಾಗಿ ಫೇಸ್ ಎಲ್ಲ ವಾಶ್ ಮಾಡಿಕೊಂಡು ಬಂದು ನಂದೇನು ಡೈಲಿ ರೊಟೀನ್ ಇರುತ್ತೆ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ದಟ್ ಈಸ್ ಮೈ ರೂಟೀನ್ ಇವಾಗ. ಸೊ ಗೈಸ್, ಟೈಮ್ ಬಂದು 7:30 ಆಗಿದೆ. ಸೊ ನಾನು ಈ ಥರ ರೆಡಿ ಆಗಿದ್ದೀನಿ. ಸೊ ಇವಾಗ ರನ್ನಿಂಗ್ ಹೋಗ್ತಿದ್ದೀನಿ. ಸೊ 1 hour ಮುಗಿಸ್ಕೊಂಡು 8:30 ಆ ಥರ ಬರ್ತೀನಿ. ಬಿಕಾಸ್ ನಾನು 10,000 ಸ್ಟೆಪ್ಸ್ ಎಲ್ಲ ಕಂಪ್ಲೀಟ್ ಮಾಡಬೇಕು. ಅದಕ್ಕೋಸ್ಕರ ನಾನು 5 AM ಎದ್ದಿದ್ದಾಯಿತು. ಎದ್ದು ನನ್ನ ಕ್ಲೈಂಟ್ಸಿಗೆ ಸ್ವಲ್ಪ ಡೀಟೇಲ್ಸ್ ಕಳಿಸಿ ನಂದು ಪರ್ಸ್ನಲ್ ಥಿಂಗ್ಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಆಚೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಟೀ ಕುಡಿದ್ಬಿಟ್ಟು ಹಾಗೆ ರನ್ನಿಂಗ್ ಹೋಗ್ತೀನಿ. ಸೊ ಹ್ಯಾವ್ ಅ ಬ್ಯೂಟಿಫುಲ್ ಡೇ. ವಿಡಿಯೋ ನೋಡ್ತಿರೋ ನಿಮ್ಮೆಲ್ರಿಗೂ ಕೂಡ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಿಸ್ ಮಾಡಬೇಡಿ. ಆ್ಯಂಡ್ ಇಷ್ಟ ಆಗಿದ್ದಲ್ಲಿ ಕಮೆಂಟಲ್ಲಿ ತಿಳಿಸಿ ನನಗೆ, ಓಕೆನಾ? ಆ್ಯಂಡ್ ಥ್ಯಾಂಕ್ ಯು ಸರ್. ಸಿಕ್ಕಾಪಟ್ಟೆ ಜನ ಸಪೋರ್ಟ್ ಮಾಡ್ತಿರೋರು, ಎಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ನನ್ನ ವೀಡಿಯೋಸ್ನ ತುಂಬ ಇಷ್ಟಪಡ್ತಿದ್ದೀರಾ. ಲೈಕ್ ತುಂಬ ಚೆನ್ನಾಗಿ ಅನಿಸುತ್ತೆ. ಇಷ್ಟು ಬೇಗ ಎದ್ದೊಳೋದು ಒಂಥರ ಮೋಟಿವೇಶನ್ ಸಿಗುತ್ತೆ. ಅಡಿಕ್ಟೆಡ್ ಆಗಿದ್ದೀನಿ ವ್ಲಾಗ್ಸ್ಗೆ ಅಂತ ತುಂಬ ಜನ ಹೇಳಿದ್ದೀರಾ. ಅವರೆಲ್ರಿಗೂ ತುಂಬಾ ಥ್ಯಾಂಕ್ ಯು. ಆ್ಯಂಡ್ ನಿಮ್ಗೆ ಇವತ್ತು ತುಂಬ ಒಳ್ಳೇದಾಗಲಿ ವಿಡಿಯೋ ನೋಡ್ತಾ. ಎಸ್, ಲೆಟ್ ಸ್ಟಾರ್ಟ್ ದ ಡೇ ಗೈಸ್. ನನಗೆ ಕ್ಲಾಸ್ ಬಂದು ಟ್ರೈನರ್ ಜೊತೆ 6 o'clockಗೆ ಏನಾಯಿತು. ನಾನು ಅಂದ್ಕೊಂಡೆ 6:30 ಇರುತ್ತೆ ಅಂತ. ನೋಡಿದ್ರೆ 6 AMಗೆ ಸ್ಟಾರ್ಟ್ ಆಗಿಬಿಟ್ಟಿದೆ. ನಾನು ಇನ್ನೂ ಅವಾಗ ತಾನೇ ಪ್ರಾಕ್ಟೀಸ್ ಮುಗಿಸ್ ಬಂದೆ. ಅದಾದಮೇಲೆ ನಾನು ಅಷ್ಟರಲ್ಲಿ ರೆಡಿ ಆಗಿಬಿಟ್ಟಿದ್ದೆ ಆಚೆಗೆ ಹೋಗೋಣ ಅಂತ. ಸರಿ, ಇವೆಲ್ಲ ಇವಾಗ ಆಗಲ್ಲ ಅಂತ ಹೇಳ್ಬಿಟ್ಟು ಬೇರೆ ಸ್ಲಾಟ್ ಇತ್ತು, ಅವಾಗ ಅಟೆಂಡ್ ಮಾಡಿದ್ದಾಯಿತು. ಅದಕ್ಕೆ ಹೋಗ್ಬಿಟ್ಟು ಒಂದು 10K ಸ್ಟೆಪ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಬೋಣ ಅಂತ ಓಡಿದ್ದಾಯಿತು. ಸಾಕಪ್ಪ ಅನ್ನಷ್ಟು ಟಯರ್ಡ್ ಆಗಿಬಿಟ್ಟು ಇವತ್ತಂತ. ಇವಾಗವರೆಗೂ ಬಂದು 6415 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಆ್ಯಂಡ್ ಇನ್ನೂ ಸ್ವಲ್ಪ ಒಂದು 8 ಇಲ್ಲ 9 ಕಂಪ್ಲೀಟ್ ಮಾಡ್ಬಿಟ್ಟು ಹೋಗೋಣ ಅಂತ. ಯಾಕಂದ್ರೆ ಮನೆ ಹತ್ರ ಹೋದರೆ ಮಾಡೋಕ್ಕಾಗಲ್ಲ, ನಿಮಗೂ ಗೊತ್ತು, ಅಷ್ಟೆಲ್ಲ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇವಾಗಲೇ ಕಂಪ್ಲೀಟ್ ಮಾಡೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿದ್ದೀನಿ. ಲೆಟ್ಸ್ ಸಿ. ಸೊ ರೋಡ್ ಆ ಕಡೆ ಇದೆ. ಎಷ್ಟಾಯ್ತು ರಶೀದ್ ಭಾಯ್? ಹಾಂ, ಮನೆಗೆ ಬರೋಷ್ಟರಲ್ಲಿ ಟೋಟಲಿ 10,936 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಓ ಮೈ ಗಾಡ್, ಐಮ್ ಸೋ ಹ್ಯಾಪಿ ಗೈಸ್. ಮೂವ್ ಗೋಲ್ 200% ಏನೋ ಸಮಥಿಂಗ್ ಇದೆ.
ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? You look so slim. ಏನಿಲ್ಲಪ್ಪ ವಿಡಿಯೋಸ್ ಅಲ್ಲಿ ನೋಡಿದಾಗ ಹೌದಾ? ಕುತ್ಕೊಳ್ಳಿ. ನಾನಿನ್ನೂ ನೀವಿನ್ನೂ ರೀಚ್ ಆಗಿರೋದೇನೋ ಅಂದ್ರೆ ಇಲ್ಲ ಮೆಜೆಸ್ಟಿಕ್ ಇನ್ನೂ ಆ ಕಡೆ ಬಂದಿರೋದೇನೋ ಹಂಗೆ ನಾನು ಮೆಜೆಸ್ಟಿಕ್ ಹೋಗ್ಲಿಲ್ಲ, ಸ್ಯಾಟಲೈಟ್ ಇಂದ ಡೈರೆಕ್ಟ್ ಇಲ್ಲಿಗೆ ಟೈಮ್ ಆಯ್ತು. ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೇ ಹಾಯ್ ಗೈಸ್. ನಮ್ಮ ಮನೆಗೆ ಸಬ್ಸ್ಕ್ರೈಬರ್ಸ್ ಪ್ಲಸ್ ಫ್ರೆಂಡ್ ಪ್ಲಸ್ ಸ್ಟೂಡೆಂಟ್ ಬಂದಿದ್ದಾರೆ. ಸೊ ಇದು ನನ್ನ ಬ್ರೇಕ್ಫಾಸ್ಟ್ ಮೂಂಗ್ ದಾಲ್ ದೋಸೆ ಮತ್ತು ಪುದೀನ ಚಟ್ನಿ. ನಾಟ್ ಬ್ಯಾಡ್. ಸ್ವಲ್ಪ ತಿನ್ನು, ಚೂರು ಟೇಸ್ಟ್ ಮಾಡೋಗ್ಲಿ. ಥ್ಯಾಂಕ್ ಯು. ಸೊ ಗೈಸ್ ನಂದು ಇವತ್ತು ತಾನೇ ಸ್ನಾನ ಮುಗೀತು. ಲೈಟಾಗಿ ಪಿಂಪಲ್ ಆಗಿಬಿಟ್ಟಿದೆ ಎರಡು ಸೈಡ್. ನನಗೆ ಎಮೋಲಿನ್ ಕ್ರೀಮ್ ಆಲ್ಮೋಸ್ಟ್ ಖಾಲಿ ಆಗಿದೆ. ಸೊ ಹೊಸ್ದಾಗಿ ಒಂದಿದೆ, ಅದು ಯಾವಾಗ ಹಾಕೋತೀನೋ ಗೊತ್ತಿಲ್ಲ. ಅವ್ರ ಪಾಡ್ಕಾಸ್ಟ್ ನೋಡ್ಬೇಕಾದಾಗ ನನಗಾಗಿದೆ ಯಾರು ಮಾಸ್ಟರ್ ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಾದಾಗ ನನ್ನ ನದಿ ಹತ್ರ ಯಾರೋ ಸಿಕ್ಕಿದ್ರು. ಹೌದು ಗೈಸ್, ನಮ್ದು ಇವಾಗ ಸ್ಟ್ರೆಂತ್ ಟ್ರೈನಿಂಗ್ ಸ್ಟಾರ್ಟ್ ಆಗಿದೆ. ಮೊನ್ನೆ ಕ್ಯಾನ್ಸಲ್ ಆಯ್ತಲ್ಲ, ಸೊ ಇವಾಗ 4:15ಗೆ ಶುರು ಮಾಡಿದ್ದಾರೆ. ಸೊ ಎಲ್ಲರೂ ಜಾಯಿನ್ ಆಗ್ತಿದ್ದಾರೆ. ಇನ್ನೂ ಲೆಟ್ಸಿ ಹೆಂಗೋಗುತ್ತೆ ಅಂತ. ತುಂಬ ಜನ ಕೇಳ್ತಿದ್ರಿ ಯಾರು ನಿಮ್ಮ ಕೋಚ್ ಹೇಳಿ ಅಂತ. ಸೌಮ್ಯ ಅಂತ, ಅವರು ಜರ್ಮನಿಲಿ ಇರ್ತಾರೆ. ಬಟ್ ಅಲ್ಲಿನ ಕ್ಲೈಂಟ್ಸು ಮತ್ತು ಇಂಡಿಯನ್ ಕ್ಲೈಂಟ್ಸ್ ಎರಡನ್ನೂ ಅವ್ರು ಹ್ಯಾಂಡಲ್ ಮಾಡ್ತಾರೆ. ಅದು ಕಂಪ್ಲೀಟ್ ಟೀಮ್ ವಿದೌಟ್ ಟೇಕ್ ಕೇರ್ ಮಾಡ್ತಾರೆ. ನಿಮಗೆ ಫುಡ್ ಚಾಟ್ ಆಗಿರ್ಬೋದು, ಸ್ಟ್ರೆಂತ್ ಟ್ರೈನಿಂಗ್ ಆಗಿರ್ಬೋದು, ಲೈವ್ ವರ್ಕ್ಶಾಪ್ ಲೈವ್ ಕ್ಲಾಸಸ್ ಆಗಿರ್ಬೋದು, ಮತ್ತು ಏನಪ್ಪ ನಿಮ್ಮದು 10K ಸ್ಟೆಪ್ಸ್ ಕಂಪ್ಲೀಟ್, ಅದು ಪ್ರತಿಯೊಂದಕ್ಕೂ ರಿಮೈಂಡರ್ಸ್ ಯಾವಾಗಲೂ ಬರ್ತಾನೆ ಇರುತ್ತೆ. ಸೊ ದಟ್ ನೀವು ಟ್ರ್ಯಾಕಲ್ಲೇ ಇರ್ತೀರಾ. ಮತ್ತು ನಿಮ್ಮ ಪೋರ್ಷನ್ಸ್ ಎಷ್ಟು ತೊಗೋಬೇಕು, ಎಷ್ಟು ತೊಗೋಬಾರ್ದು ಅಂತ ನೀವು ಮೀಲ್ಸ್ ಫೋಟೋಸ್ನೆಲ್ಲ ಕಳಿಸ್ದಾಗ ಅವರು ಚೆಕ್ ಮಾಡಿ ಹೇಳ್ತಾರೆ, ಏನು ತಿಂತಿದ್ದೀರಾ, ಕಡಿಮೆ ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಇಂಟ್ರೆಸ್ಟ್ ಇದ್ದರೆ ನನಗೆ ಹೇಳಿ, ನಾನು ನಿಮಗೆ ಡೀಟೇಲ್ಸ್ ಕಳಿಸ್ತೇನೆ. ಇವತ್ತು ನಮಗೆ ಕ್ಯಾಮ್ರಾಮ್ಯಾನ್ ಇದ್ದಾರೆ ಗೈಸ್. ಚಂದನ ಬಂದಿದ್ದಾರೆ ಕ್ಯಾಮ್ರಾಮ್ಯಾನ್. ಸೊ ಹೊಸದಾಗಿ ಜಾಯಿನ್ ಮಾಡಿಸ್ಕೊಂಡಿದ್ದೀನಿ. ಹಂಗ್ ಮಾಡ್ಬಾರ್ದು ವಿಡಿಯೋ. ಹಿಂಗೆ ಮಾಡಬೇಕಾ? ಓಕೆ ಓಕೆ. ಯೂಟ್ಯೂಬ್ ಗೈಸ್ ಇವತ್ತು ಲೆಗ್ ವರ್ಕೌಟು ಯಾವ ವರ್ಕೌಟು ಗೊತ್ತಿಲ್ಲ. ಫುಲ್ ಬ್ಲಾಸ್ಟ್ ಆಗೋಯ್ತು ನನ್ನ ಕಾಲೆಲ್ಲ ಇವತ್ತು. ಹಿಂದೆ ಹೋಗಿ ಪರವಾಗಿಲ್ಲ, ಮುಂದೆ ಬರ್ತು. ಹೇಳ್ಕೊಡ್ತಾ ಇದೀನಿ ಗೈಸ್. ಹೊಸೊಬ್ರು ಕ್ಯಾಮ್ರಾ ಬಂದು ಗೊತ್ತಾಗ್ತಿಲ್ಲ, ಅದಕ್ಕೆ ಎಲ್ಲಾನು ಹೇಳ್ಕೊಡ್ತಾ ಇದೀನಿ. ಸೊ ಗೆಸ್ಟ್ ಟೈಮಲ್ಲಿ ಆಲ್ಮೋಸ್ಟ್ 6 ಆಗಿದೆ. ಗೊತ್ತಿಲ್ಲ ಏನು ಮಾಡೋದು ಅಂತ. ನನಗೆ ಫಸ್ಟ್ ಟೈಮ್ ಈ ಥರ ಯಾರೋ ಮನೆಗೆ ಬಂದಿರೋದು, ಏನು ಮಾಡಬೇಕು ಅಂತ ಐಡಿಯಾನೇ ಬರ್ತಾ ಇಲ್ಲ. ಸೊ ನೋಡೋಣ ಎಲ್ಲ ಅಪ್ಡೇಟ್. ಗೈಸ್ ದೋಸ್ತೆನೋ ಕೊಟ್ಟಿದ್ದಾರೆ. ಹಾರ್ಟ್ ವೆಲ್ ಥ್ಯಾಂಕ್ ಯು. ರೈಟ್ ಸೊ ಚಂದನ ನನಗೋಸ್ಕರ ಇದನ್ನ ತಗೊಂಡು ಬಂದಿದ್ದಾರೆ. We don't always know the difference. Small act of kindness can make other people lives. That's something you have done for me, and I hope you know how much it means to me. I'll forever be grateful to you for all your helpful gestures. Thanks to you so much. Thank you so much. Thank you so much. ಇದನ್ನು ಕೂಡ ಕೊಟ್ಟಿದ್ದಾರೆ. ಸ್ಮಾಲ್ ನೋಟ್ಬುಕ್. ತುಂಬಾ ಡಿಫ್ರೆಂಟ್ ಆಗಿದೆ ಗೈಸ್. ಆ್ಯಕ್ಚುಲಿ ತುಂಬ ಡಿಫ್ರೆಂಟ್ ಆಗಿದೆ. ಒಂಥರ ಹಳೆ ಕಾಲದ ಬುಕ್ಕದ್ದು ಇದಿರುತ್ತಲ್ಲ ಆ ಥರ. ಲವ್ ಇಟ್. ಟೇಸ್ಟು. ಥ್ಯಾಂಕ್ ಯು ಚಂದನ ಅವರೇ. ಅರೆ ಕ್ಯಾಮ್ರಾ ಮುಂದೆ ಬರಲ್ಲ ಅವರು. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಯು ಆಲ್ವೇಸ್. ನಾನು ನಿಮ್ಗೆ ಗ್ರೇಟ್ಫುಲ್. ಗೈಸ್ ಎಷ್ಟು ತಿಳ್ಕೊಂಡಿದ್ದಾಳಂದ್ರೆ ನನ್ನ ತಲೆ ಬ್ಲಾಸ್ಟ್ ಮಾಡಾಕಿದ್ಲು ಇವತ್ತು. ಅಷ್ಟು ತಿಳ್ಕೊಂಡಿದ್ದಾಳೆ. ನೆಕ್ಸ್ಟ್ ಯಾವ್ದಾರ ವಿಡಿಯೋದಲ್ಲಿ ಮಾತಾಡ್ತೀವಿ ಅದ್ರ ಬಗ್ಗೆ. ಸೊ ತುಂಬ ವಿಚಾರನ ತಿಳ್ಕೊಂಡಿದ್ದೆ. ಸೊ ಅವ್ರನ್ನೆಲ್ಲ ನೋಡಿದಾಗ ನನಗೆ ಇನ್ನೂ ಏನೋ ಜಾಸ್ತಿ ಕಲಿಬೇಕು ಅಂತ ಅನ್ನಿಸ್ತಿರುತ್ತೆ. ಸೊ ಅಲ್ಲಿ ಇಂಟ್ರೊಡ್ಯೂಸರ್ ವೆಯ್ಟ್. ಸ್ವಲ್ಪ ದಿನ ಅಲ್ಲ, ನೆಕ್ಸ್ಟ್ ಯಾವ್ದಾರ ವಿಡಿಯೋದಲ್ಲಿ ಕಂಪ್ಲೀಟ್ ವಿಡಿಯೋನ ಪೋಸ್ಟ್ ಮಾಡ್ತೀನಿ. ವೆಯ್ಟ್ ಮಾಡಿ. ಏನೋ ಇದೆ ಮತ್ತೆ ಬಿಲ್ ಏನಾರು ಹಾಕ್ಸ್ಕೊಂಬಂದು ಕೊಡ್ತಾ ಇದೆಯಾ? ಇಲ್ಲಪ್ಪ.
ಗುಡ್ ಲಕ್. ಅದೇ ನೀವೇ ಫಿಲ್ ಮಾಡ್ಕೊಳ್ಳಿ ಅಂತ. Sure. Good luck card. Thank you so much. It's my birthday month first gift ಅಂತ ಅನ್ಕೊಂತೀನಿ. Thank you Pano, thank you so ಸ್ಟಿಲ್ much. ನೋಡ್ರಿ ನೀವು. ನಾನು ಮೊದಲೆಲ್ಲ ಅಂದ್ರೆ ಗ್ರೀಟಿಂಗ್ಸ್ಗೆಲ್ಲ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಿಲ್ಲ. ಯೂಶಲಿ ಇರುತ್ತಲ್ಲ ದೊಡ್ಡ ದೊಡ್ಡ Believe or not, I bought it for New Year and I kept it. ನನಗೆಂತ ಸಿಕ್ಕಿದ ಗೊತ್ತಿಲ್ಲ. ಸುಮ್ನೆ ಹಂಗೆ Somehow I ಇಟ್ಕೊಂಡಿದ್ದೆ. randomly picked and came. ಓಕೆ ಜಸ್ಟ್ ಇದೊಂದು ಸೆರಮ್ ನೈಟ್ ಮಾತ್ರ ನಾವ್ ಹಂಗೆ ಮಾಯ್ಶ್ಚರೈಸ್ ಹಂಗೆ ಮಾಡ್ಕೊತೀವಿ. ಏನಂತಾರೆ ಅದನ್ನ ಹಂಗೆ ಕ್ರಿಸ್ಟಲ್ ಅಲ್ಲಿ ಮಾಡ್ಬಿಡ್ತೀವಿ ಅನ್ಸುತ್ತೆ. ನೀವು ನನ್ನ ಕ್ರಿಸ್ಟಲ್ಸ್ ನೋಡಿಲ್ಲ ಅಲ್ಲ? ತಂದಿರ್ತಿ ಅಂತ ಪಕ್ಕ ಗೊತ್ತು ನನಗೆ. ನೀನು ಎಷ್ಟೊತ್ತು ಊಟ ಮಾಡ್ತೀಯೋ? ಅಂದ್ರೆ ಎಲ್ಲೋದ್ರೂ ಕ್ಯಾರಿ ಮಾಡ್ತೀಯ ನೀನು ಅದನ್ನ? ಅದು ಇರ್ಬೇಕು ಇವಾಗ. ಇಟ್ಸ್ ಅ ಪಾರ್ಟ್ ಆಫ್ ಮೈ ಲೈಫ್. ಇದು ಹಾರಾ ಸ್ಪ್ರೇ ಅಂತ ಮಿಕ್ಸಿ ಮಾಡ್ತೀವಿ. ಇದು ಎಸೆನ್ಷಿಯಲ್ ಆಯಿಲ್ಸ್ಗಳು, ಅಂದ್ರೆ ಇವಾಗ ಪ್ರಾಣ ಎನರ್ಜಿ ಅಂತ ಹೇಳಿದ್ರು, ಎಲ್ಲ ಕಲರ್ಸ್ಗಳು ಅಂತ. ಟೈಮ್ ಬಂದು 8:30 ಆಗ್ತದೆ. ಇವಾಗ ಬಟ್ಟೆ ಎಲ್ಲ ಜೋಡಿಸಿಟ್ಟಿರ್ತಿದ್ದೀನಿ. ಇಷ್ಟೊಂದು ಬಟ್ಟೆಗಳಿದಾವೆ. 2 days ಒಂದೇ ಸಲ ಒಗ್ದಿದ್ದು ಎಲ್ಲ ಬಟ್ಟೆಗಳು. ಇವಾಗ ಜೋಡಿಸ್ತಿದ್ದೀನಿ. ನನಗಂತೂ ಇವತ್ತು ಲೆಗ್ ವರ್ಕೌಟು ರನ್ನಿಂಗ್ ಎಲ್ಲ ಮಾಡಿ ಕಾಲಂತೂ ಬಿದ್ದೋಗ್ಬಿಟ್ಟಿದೆ.